ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 44 ಎದೆ ಸುತ್ತಳತೆಯ ಬ್ಲೌಸು. ಅರ್ಧ ಗಂಟೆಯಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊಡ್ತೀನಿ. ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸ್ಲೀವ್ಸ್ಗೆ ಜಾಯಿಂಟಿಂಗ್ ಬರುತ್ತೆ. ಯಾಕೆಂದರೆ 44 ಅಂದರೆ ದೊಡ್ಡದೇ ಅಲ್ವಾ ಸೈಜು, ಹಂಗಾಗಿ ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಿಲ್ಲ. ನಾನು ಸೀರೆಲ್ಲೇ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನೇ ಸೀರೆ ಇದು ಸ್ಲೀವ್ಸ್ಗೆ ಮತ್ತು ಬೆಲ್ಟ್ಗೆ ತಗೊಳ್ಳೋಣ ಅಂದರೆ ಕಟ್ಟಿಂಗ್ ಮಾಡಿದೆ. ಆಮೇಲೆ ಅವರು ಅಡ್ಜಸ್ಟ್ ಆಗಿಲ್ಲ ಅಂದರೆ ಕಟ್ ಮಾಡಾಕಿ ಅಂತ ಹೇಳಿದ್ದಾರೆ. ಯಾಕೆಂದರೆ ದೊಡ್ಡ ಸೈಜ್ ಬ್ಲೌಸ್ ಅಲ್ವಾ, 44 ಇದೆ ಸುತ್ತಳತೆ ಬ್ಲೌಸ್ ಅಂದರೆ ದೊಡ್ಡದೇ ಇರುತ್ತೆ. ಹಂಗಾಗಿ ಅದಕ್ಕೆ ಸಾಕಾಗದೇ ಇದ್ದಾಗ ಈ ಥರ ಚಿಕ್ಕ ಚಿಕ್ಕ ಬ್ಲೌಸ್ಗೆ ಒಂದೊಂದ್ಸಲ ಸಾಕಾಗಲ್ಲ. ಆದರೆ ಇದು ಇನ್ನೂ ದೊಡ್ಡ ಸೈಜು, ಬಿಗ್ ಸೈಜ್ ಆಗಿರೋದ್ರಿಂದ ಬಟ್ಟೆ ಸಾಕಾಗಲ್ಲ. ಹಂಗಾಗಿ ನಾನು ಫುಲ್ಲು ಎಲ್ಲ ಕಟ್ಟಿಂಗ್ ಮಾಡಾಬಿಟ್ಟಿದ್ದೆ. ಅದು ಮಾಡಿಬಿಟ್ಟಾದಮೇಲೆ ನೋಡಿದೆ ಬಟ್ಟೆ ಸಾಕಾಗಿಲ್ಲ. ಅವಾಗೇನು ಮಾಡಿದೆ, ಸೀರೆಲ್ಲ ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎರಡು ಕಡೆನೂ ಜಾಯಿಂಟ್ ಬಂದೇ ಬರುತ್ತೆ. ಯಾಕೆಂದರೆ ಮಧ್ಯೆ ಡಿಸೈನ್ ಇರೋದ್ರಿಂದ ನಾವು ಒಂದು ಕಡೆ ಡಿಸೈನ್ ಇದು ಮಾಡೋಕ್ಕಾಗಲ್ಲ, ಎರಡೂ ಕಡೆನೂ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕೆಳಗಡೆ ಕಟ್ ವರ್ಕ್ ಡಿಸೈನ್ ಬಂದುಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸ್ ಆಗಿರತ್ತವೆಲ್ಲ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಎರಡೂ ಸ್ಲೀವ್ಸ್ಗೂ ನಾನು ಇದೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ, ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಆ ಪೀಸ್ನ ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ, ಆ ಪೀಸನ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ ಮೇಲ್ಗಡೆ. ಈ ರೀತಿ ಒಂದು ಸ್ಲೀವ್ಸ್ಗೆ ಎರಡೂ ಕಡೆನೂ ಸ್ಟಿಚ್ ಮಾಡ್ಕೋಬೇಕು, ಎರಡೂ ಕಡೆನೂ ಜಾಯಿಂಟ್ ಮಾಡ್ಕೋಬೇಕು. ಮಧ್ಯೆ ಫ್ಲವರ್ ಡಿಸೈನ್ ಬಂದಿದೆ, ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಲೇಬೇಕಾಗುತ್ತೆ. ಏನು ಡಿಸೈನ್ ಇಲ್ಲ ಅಂದಾಗ ಏನಾದರೂ ಮಾಡ್ಬೋದು. ಈ ಥರ ಡಿಸೈನ್ ಇದ್ದಾಗ ಅದು ಮಧ್ಯೆನೇ ಬರಬೇಕಲ್ವ ನಮಗೆ, ಹಾಗಾಗಿ ನಾವು ಆ ಕಡೆ ಈ ಕಡೆನೇ ಜಾಯಿಂಟ್ ಮಾಡ್ಕೋಬೇಕು. ತುಂಬ ಬ್ಲೌಸ್ ಇದೇ ರೀತಿಯೇ ಬರೋದು. ಎಲ್ಲೋ ಒಂದೊಂದು ಬ್ಲೌಸ್ ಮಾತ್ರ ಆ ಥರ ಸ್ವಲ್ಪ ಒಂದು ಕಡೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಜಾಯಿಂಟ್ ಮಾಡ್ಕೊಳ್ಳೋ ಥರ ಬರೋದು. ಇದಕ್ಕೆ ಲೈನಿಂಗ್ ತೊಗೊಂಡಿದ್ದು, ಲೈನಿಂಗ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ, ಹಂಗಾಗಿ ಜಾಯಿಂಟಿಂಗ್ ಬಂದಿಲ್ಲ. ಇಲ್ಲಾಂದರೆ ಜಾಯಿಂಟಿಂಗ್ ಬರುತ್ತೆ. ನೀವು ಕಡಿಮೆ ತೊಗೋತೀನಿ ಅಂದರೆ ಜಾಯಿಂಟಿಂಗ್ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಜಾಯಿಂಟಿಂಗ್ ಬಂದಿಲ್ಲ. ಇಲ್ಲಾಂದರೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿನೇ ತೊಗೋತೀನಿ. ಅಂದರೆ ದೊಡ್ಡ ಸೈಜ್ ಬ್ಲೌಸ್ಗಳಿಗೆ ಸ್ವಲ್ಪ 110 120 ಆ ಥರ ತೊಗೊಂಡ್ಬಿಡ್ತೀನಿ. ಆವಾಗೇನಾಗುತ್ತೆ, ಜಾಯಿಂಟಿಂಗ್ ಬರೋಲ್ಲ. ಅಂದರೆ ಲೈನಿಂಗ್ ಜಾಯಿಂಟಿಂಗ್ ಬರೋಲ್ಲ, ಬ್ಲೌಸ್ ಪೀಸೇನೇ ಜಾಯಿಂಟಿಂಗ್ ಬರುತ್ತೆ ನೋಡಿ. ಇವಾಗ ಕಟ್ ವರ್ಕ್ ಡಿಸೈನ್ ಇರೋದ್ರಿಂದ ಈ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಅದು ಮಧ್ಯಕ್ಕೆ ಆ ಕಡೆ ಈ ಕಡೆ ಮಧ್ಯೆ ಫ್ಲವರ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಡಿಸೈನ್ ಮಧ್ಯದ್ದೇ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಹೆಚ್ಚು ಕಡಿಮೆ ಆದರೆ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಈ ಸ್ಟಿಚ್ ಆದಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು ಮಾಮೂಲಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ. ಇದು ಸ್ವಲ್ಪ ಸಾಫ್ಟಾಗಿದೆ ಸೀರೆ, ಒಂದೊಂದು ಪಿನ್ ಹಾಕ್ಕೊಂಡ್ರು ಬೆಟರು. ನಾನು ಪಿನ್ನೇನು ಹಾಕ್ಕೊಂಡಿಲ್ಲ, ಅಂದರೆ ಬಿಗಿನರ್ಸ್ ಆದರೆ ಹಾಕ್ಕೊಳ್ಳೇಬೇಕಾಗುತ್ತೆ. ಓಕೆನಾ. ಈ ಥರ ಸ್ಮೂತಾಗಿರೋ ಸ್ಯಾರಿಗಳಿಗೆ ಪಿನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಸ್ಟಿಚ್ ಮಾಡಿಬಿಡ್ತೀವಿ, ಅದು ಆಮೇಲೆ ಹಾಕ್ಕೊಂಡಾಗ ರಿಂಕಲ್ಸ್ ಬರುತ್ತೆ. ಯಾಕೆಂದರೆ ಮೇಲ್ಗಡೆ ಪೀಸ್ ಲೂಸ್ ಇರುತ್ತೆ, ಲೈನಿಂಗ್ ಕರೆಕ್ಟಾಗಿರುತ್ತೆ. ಯಾಕೆಂದರೆ ಮೇಲ್ಗಡೆ ಲೂಸ್ ಬಂದಿರುತ್ತಲ್ಲ ಅದಕ್ಕೆ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಪೀಸ್ ತೆಗೆದುಬಿಟ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಇನ್ನೊಂದು ಸ್ಲೀವ್ಸನ್ನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಇದೇ ಸ್ಟಿಚ್ ಮಾಡೋದು ಸೇಮ್ ಆಗೇ, ಅದಕ್ಕೂ ಅಷ್ಟೇ ಜಾಯಿಂಟಿಂಗ್ ಬಂದಿದೆ ನೋಡಿ. ಮಧ್ಯದಲ್ಲಿ ಇಷ್ಟೇ ಬಟ್ಟೆ ಇದ್ದಿದ್ದು ನಮಗೆ. ಇವಾಗ ಇದಕ್ಕೇನಾಯಿತು, ಕೆಳಗಡೆನೇ ಸ್ವಲ್ಪ ಕ್ರಾಸ್ ಆಗಿತ್ತು. ಅದು ಕಟ್ ವರ್ಕ್ ಇದೆಯಲ್ಲ, ಅಲ್ಲಿ ನಾನು ಲೈನಿಂಗ್ ಕೊಡೋಕ್ಕೆ ಸ್ಟಿಚ್ ಮಾಡೋಕ್ಕೆ ಸರಿಯಾಗಿ ಅದು ಸ್ಟ್ರೇಟ್ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಪೀಸ್ ಜಾಯಿಂಟ್ ಮಾಡ್ಕೋತಾ ಇದೆ ನೋಡಿ. ಈ ಥರನೂ ನಾವು ಟೈಲರಿಂಗಲ್ಲಿ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಪೀಸ್ನ ಕೊಟ್ಟು ಅದು ಎಲ್ಲಿಗೆ ಜಾಯಿಂಟಿಂಗ್ ಕಡಿಮೆ ಇದೆ ಅಲ್ಲಿ ಜಾಯಿಂಟ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ. ನೋಡಿ ಈ ರೀತಿ ಅದ್ರ ಲೆವೆಲ್ಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು. ನಾವು ಹಂಗೆ ಮಾಡೋಕ್ಕೆ ಹೋದರೆ ಅಲ್ಲಿಗೆ ಓಪನ್ ಉಳ್ಕೊಳ್ಳುತ್ತೆ, ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ನೋಡಿ. ಇವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಪೀಸ್ ಆ ಕಡೆ ಈ ಕಡೆ ಆಗುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದರೆ ಈ ಥರ 44 ಬಿಗ್ ಸೈಜ್ ಬ್ಲೌಸ್ಗಳು ಬಂದಾಗ ಬ್ಲೌಸ್ ಪೀಸಲ್ಲೇ ಹೊಲಿಬೇಕು ಅಂತ ಹೊಲಿಸ್ಕೋತಾರೆ. ಅವಾಗ ಕಡಿಮೆ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಒಂದು ಆಮೇಲೆ ಸ್ಲೀವ್ಸ್ ಉದ್ದ ಇರುತ್ತೆ, ಆಮೇಲೆ ಅಗಲನೂ ಸುತ್ತಳತೆನೂ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬಟ್ಟೆ ಕಡಿಮೆ ಬಂದೇ ಬರುತ್ತೆ. ಓಕೆನಾ. ನೀವು ಎಷ್ಟೋ ಬ್ಲೌಸ್ಗಳಲ್ಲಿ ನೋಡಿರ್ಬೋದು, ಸಣ್ಣ ಸೈಜ್ ಬ್ಲೌಸ್ಗೆ ಜಾಯಿಂಟಿಂಗ್ ಬರುತ್ತೆ. ಆ ಥರ ಇದ್ದಾಗ ಈ ಥರ ಬಿಗ್ ಸೈಜ್ಗೆ ಫುಲ್ಲು ಜಾಯಿಂಟಿಂಗ್ ಬರೋದ್ರಲ್ಲಿನೂ ತಪ್ಪಿಲ್ಲ, ಬಂದೇ ಬರುತ್ತೆ. ಓಕೆನಾ.
ಇವಾಗ ಈ ರೀತಿ ಇದಕ್ಕೂ ಅಷ್ಟೇ ಸುತ್ತ ಸ್ಟಿಚಿಂಗ್ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಮೇಲ್ಗಡೆನೂ ಸ್ವಲ್ಪ ಜಾಯಿಂಟಿಂಗ್ ಬಂತು. ಏನಕ್ಕಪ್ಪ ಅಂದರೆ ಅದು ಬಟ್ಟೆ ಸ್ವಲ್ಪ ಕ್ರಾಸ್ ಆಗಿತ್ತು, ಹಾಗಾಗಿ ಅಲ್ಲಿ ಕಟಿಂಗ್ ಮಾಡಿದಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು. ಅಲ್ಲಿಗೂ ಸ್ವಲ್ಪ ಜಾಯಿಂಟಿಂಗ್ ಮಾಡಿದೆ. ಅಲ್ಲೂ ಮಾಡಲೇಬೇಕು, ಯಾಕೆಂದರೆ ಸ್ಲೀವ್ಸ್ ಮೇಲ್ಗಡೆನೇ ಬರುತ್ತೆ ಅದು. ಅಂದರೆ ನಾವು ಸ್ಟಿಚಿಂಗ್ ಮಾಡಿದಾಗ ಸ್ಟಿಚಿಂಗ್ ಕವರ್ ಆಗುತ್ತೆ, ಆದರೆ ಅದು ಜಾಯಿಂಟಿಂಗ್ ಕೊಡಲೇಬೇಕು. ನಾವು ಜಾಯಿಂಟಿಂಗ್ ಬೇರೆ ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಒಂದು ಪೀಸ್ ಕೊಟ್ಟು ಜಾಯಿಂಟ್ ಮಾಡಿಬಿಟ್ರೆ ಅದು ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ, ಮೇಲ್ಗಡೆ ಕಾಣಿಸೋದಿಲ್ಲ. ಅದೇ ಅಲ್ಲಿಗೆ ಬಟ್ಟೆ ಇಲ್ಲದೆ ಇರೋ ಕಾರಣ ಅಲ್ಲಿಗೊಂಚೂರು ಜಾಯಿಂಟ್ ಕೊಡಲೇಬೇಕು. ನಾನು ಸ್ವಲ್ಪ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂಚೂರು ಹೆಚ್ಚು ಕಡಿಮೆ ಆದಾಗ ಜಾಯಿಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅಂದರೆ ಅದು ಕಾಣಿಸೋದಿಲ್ಲ. ಅಂದರೆ ನಾವು ಸ್ಟಿಚ್ ಮಾಡಿದಾಗ ಒಳಗಡೆ ಹೋಗುತ್ತೆ, ತೊಂದರೆ ಏನಿಲ್ಲ. ಅಂದರೆ ಕವರ್ ಮಾಡಬೇಕು. ನಾವು ಹಾಗೆ ಸ್ಟಿಚ್ ಮಾಡಿದಾಗ ಆ ಬಟ್ಟೆಗೆ ಏನು ಗ್ರಿಪ್ ಇಲ್ಲದೆ ಇರೋ ಕಾರಣ ಅದು ಓಪನ್ ಆಗಿಬಿಡುತ್ತೆ. ಈ ಥರ ಮಾಡಿದಾಗ ಇವಾಗ ಅದಕ್ಕೆ ಜಾಯಿಂಟ್ ಮಾಡಿರೋದ್ರಿಂದ ಅದು ಓಪನ್ ಆಗೋಲ್ಲ. ಆವಾಗ ಏನಾಗುತ್ತೆ, ನಾವು ಸ್ಟಿಚ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ, ಈ ಬಟ್ಟೆ ಓಪನ್ ಆಗೋಲ್ಲ, ಒಂಥರ ನೀಟಾಗಿ ಗ್ರಿಪ್ ಸಿಗುತ್ತೆ. ಓಕೆನಾ? ನೋಡಿ, ಎರಡೂ ಸ್ಲೀವ್ಸು ರೆಡಿ ಮಾಡಿದೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆದಾಗ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ಎರಡೂ ಸ್ಲೀವ್ಸನ್ನು ರೆಡಿ ಮಾಡಿದ್ದೀನಿ. ಈಗ ಇದು ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಓಕೆನಾ? ಈ ಸಿಂಗಲ್ ಪಟ್ಟಿ ಇದು ನಾನು ಆಲ್ರೆಡಿ ಎಲ್ಲನೂ ಫಸ್ಟೇ ಕಟಿಂಗಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಬಲ್ ಪಟ್ಟಿ ಇದು ಮೇನ್ ಪೀಸು ಮತ್ತು ಒಂದು ಲೈನಿಂಗ್ ಪೀಸು ಎರಡು ತೊಗೊಂಡಿದ್ದೀನಿ. ಈ ಥರ ಸ್ಟಿಚ್ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾಗ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು, ಬೇಗ ಆಗುತ್ತೆ. ಮೊದಲೇ ಎಲ್ಲ ಕಟಿಂಗಲ್ಲೇ ರೆಡಿ ಮಾಡಿ ಇಟ್ಕೊಂಡಾಗ ಸ್ಟಿಚಿಂಗ್ ಮಾಡೋ ನಿಮ್ಗೆ ಆಸೆ ಅನಿಸಲ್ಲ, ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ರೀತಿ ಯಾರು ಅರ್ಧ ಗಂಟೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋರು ಈ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಬೋದು. ಅರ್ಧ ಗಂಟೆಯಿಂದ ಬೇಗನೆ ಮಾಡ್ಬೋದು. ಅಂದರೆ ಅದೊಂದು ಟೆಕ್ನಿಕ್ಕು ನೋಡ್ಕೋಬೇಕು. ನಾನು ಹೇಳಿದ್ನಲ್ಲ, ದಾರನ ಸುತ್ತ ಸ್ಟಿಚ್ ಮಾಡೋ ದೊಡ್ಡೋಲ್ಗೆ ಮಾಡಿಕೊಂಡು ಆ ಥರ ಮಾಡಿದಾಗ ನಿಮಗೆ ಫಾಸ್ಟಾಗಿ ಆಗುತ್ತೆ. ಅದನ್ನೇ ರೂಢಿ ಮಾಡ್ಕೊಂಬಿಟ್ರೆ ನೀವು ಯಾವುದೇ ಬ್ಲೌಸ್ ಹೊಲಿದ್ರೂ ಅರ್ಧ ಗಂಟೆಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಅಂದರೆ ಡಿಸೈನ್ ಇಲ್ಲದೆ ಇರೋ ಬ್ಲೌಸನ್ನು. ಡಿಸೈನ್ ಇರೋದು ಮಾಮೂಲಿ ಹಾಗೆ ಆಗುತ್ತೆ, 1 ಗಂಟೆ 1.5 ಗಂಟೆವರೆಗೂ ಆಗುತ್ತೆ. ಒಂದೊಂದು ಪ್ಯಾಚ್ ವರ್ಕ್ ಡಿಸೈನ್ಗಳು, ಒಂದೊಂದು ತಲೆ ತಿನ್ನೋ ಡಿಸೈನ್ಗಳು ಇರುತ್ತೆ. ಅಂಥದಿನ್ನು 1.5 ಅಲ್ಲ 2 ಗಂಟೆನೂ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಇದು ಬಂದ್ಬಿಟ್ಟು ಮಾಮೂಲಿ ಬ್ಲೌಸ್. ಓಕೆನಾ? ಲೈನಿಂಗ್ ಬ್ಲೌಸ್, ಬರೀ ಲೈನಿಂಗ್ ಸ್ಟಿಚ್ ಮಾಡೋದಕ್ಕೆ ಅರ್ಧ ಗಂಟೆ 20 ನಿಮಿಷದಲ್ಲೇ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ? ಇದು ಅಲ್ಲದೆ ಇದು 44 ಇದೆ ಸುತ್ತಳತೆಯ ಬ್ಲೌಸು. ಸ್ವಲ್ಪ ಜೈಂಟಿಂಗ್ ಎಲ್ಲ ಬಂದೇ ಬರುತ್ತೆ. ಓಕೆನಾ? ಇವಾಗ ಇದಕ್ಕೆ ಬೆಲ್ಟ್ಗೂ ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಅದೇ ಸೀರೆ ಪೀಸಲ್ಲಿ ಕಂಕ್ಳಿಗೆ ಮತ್ತು ಬೆಲ್ಟ್ಗೆ ಅಡ್ಜಸ್ಟ್ ಆಗದೆ ಇರೋ ಕಾರಣ ಇವೆರಡಕ್ಕೂ ತೊಗೊಂಡಿದ್ದೀನಿ. ಓಕೆನಾ? ಇವಾಗ ಇದು 3 ಪೀಸನ್ನು ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ? ಒಂದು ಲೈನಿಂಗ್ ಬರಬೇಕು ಕೆಳಗಡೆ, ಮೇನ್ ಪೀಸು, ಬ್ಲೌಸ್ ಪೀಸು, ಆಮೇಲೆ ಲೈನಿಂಗು, ಈ ಥರ 3 ಪೀಸು ಸ್ಟಿಚ್ ಮಾಡಿ ಇವಾಗ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಾದಮೇಲೆ ಮತ್ತೆ ಇವಾಗ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಹಾಕ್ಕೊಂಡ್ರೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಓಕೆನಾ? ನೀಟಾಗಿ ಬರುತ್ತೆ. ಇದಾದಮೇಲೆ ಮತ್ತೆ 2 ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಈಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡಿ. ನಾವು 1 ಪೀಸ್ ಮಾತ್ರ ಮೆಜರ್ಮೆಂಟ್ ತೊಗೊಂಡಿದ್ದು, ಇನ್ನೆರಡು ಪೀಸು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ, ನಾನು ಇದನ್ನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬೇರೆ ಮೆಥಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಅಂದರೆ 3 ಪೀಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಫಸ್ಟು ಕಲಿತಾಗ ಹೊಲಿತಿದ್ದು ಈ ಮೆಥಡಲ್ಲೇ. ನಿಮ್ಗೆ ಯಾರಿಗಾದರೂ ಈ ಥರ ಹೊಲ್ದಿದ್ದೀರಾ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಹೊಲ್ದಿರ್ತಾರೆ, ಜಾಸ್ತಿ ಈ ಥರನೇ ಹೊಲಿತಾ ಇದ್ದಿದ್ದು. ಇನ್ನೋರು ಜಾಸ್ತಿ ಯಾರೂ ಮಾಡ್ತಾ ಇರಲಿಲ್ಲ. ಈಗಲೂ ಸುಮಾರು ಜನ ಇದೇ ಮೆಥಡಲ್ಲೇ ಮಾಡೋದು. ಆಮೇಲೆ ನಾನು ಆ ಮೆಥಡ್ ಕಲ್ತ್ಕೊಂಡಿದ್ದು, ಅಂದರೆ ಬೆಲ್ಟನ್ನು ಇನ್ನೌಟ್ ಮಾಡೋದು, ಅಂದರೆ ಮೇಲ್ಗಡೆ ಸ್ಟಿಚಿಂಗ್ ಕಾಣಿಸ್ತಾ ಇದ್ದಾಗೆ ಮಾಡೋದು. ಓಕೆನಾ? ಬೆಲ್ಟ್ ರೆಡಿ ಆಯಿತು, ಸೈಡ್ಗೆ ಇಟ್ಬಿಟ್ಟು ಈಗ ಇದು ಫ್ರಂಟ್ ಮಾರ್ಕ್ ಮಾಡ್ಕೊಂಬಿಟ್ಟು ಎರಡೂ ಕಡೆನೂ ಮಾರ್ಕ್ ಇರಬೇಕು. ಯಾಕಂದ್ರೆ ನಮ್ಗೆ ಎರಡೂ ಕಡೆ ಒಂದೇ ಥರ ಇರಬೇಕಲ್ವ, ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಎರಡೂ ಕಡೆ ಪೀಸ್ಗೂ ಅಡ್ಜಸ್ಟ್ ಮಾಡ್ಕೋಬೇಕು. 2 ಪೀಸ್ಗೂ ನಾನು ಹೇಳ್ತಾನೆ ಇರ್ತೀನಿ ವೀಡಿಯೋಗಳಲ್ಲಿ, ನನ್ನ ವೀಡಿಯೋ ನೋಡೋಗಾದರೆ ಗೊತ್ತಿರುತ್ತೆ. ಎರಡೂ ಆಪೋಸಿಟಾಗಿ ಇಟ್ಕೊಳ್ಳಿ. ಬೆಲ್ಟು, ಸ್ಲೀವ್ಸು, ಫ್ರಂಟ್ ಪೀಸು, ಈ 3 ಅಷ್ಟೇ ನೀವು ಆಪೋಸಿಟಾಗೆ ಇಟ್ಕೋಬೇಕು. ಇಲ್ಲಾಂದರೆ ಒಂದೇ ಸೈಡ್ ಬಂದ್ಬಿಡುತ್ತೆ, ಮತ್ತು ಬಿಚ್ಚಬೇಕು ಮಾಡಬೇಕು. ಅಂದರೆ ನಿಮ್ಗೆ ಏನಾದರೂ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆದರೆ ಅವಾಗ ನಿಮಗೆ ಗೊತ್ತಾಗುತ್ತೆ, ಇದು ಈ ಥರ ಹೇಳ್ತಾಯಿದ್ರು ಅದಕ್ಕೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಆಗೋವ್ರಿಗೆ ಗೊತ್ತಾಗಲ್ಲ. ನಾವು ಹೇಳ್ತೀವಿ, ಅದನ್ನು ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಓಕೆನಾ? ಇವಾಗ ಇದನ್ನು ನೆಕ್ನ ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ನೆಕ್ನ ಇನ್ನೌಟ್ ಮಾಡ್ಕೊಂಡಾದಮೇಲೆ ಉಲ್ಟಾ ತಿರುಗಿಸ್ಕೊಂಬಿಡ್ಬೇಕು. ಓಕೆನಾ? ಇವಾಗ ನಮಗೆ ಫ್ರಂಟಲ್ಲಿ ಯಾವ ಥರ ಬರುತ್ತೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ.
ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡಿ. ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಮತ್ತೆ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡಾದಮೇಲೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಲೈನಿಂಗ್ ಮೇಲೆ ಬರಬೇಕು ಅದು ಪಾಯಿಂಟ್ ಹೊಲಿಗೆ, ಮೇನ್ ಪೀಸ್ ಮೇಲೆ ಬರಬಾರ್ದು. ಇವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದು ಸ್ಟಿಚಿಂಗ್ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನಾನು ಹೇಳ್ದಂಗೆ ಸ್ವಲ್ಪ ಸ್ಮೂತ್ ಇರೋ ಬಟ್ಟೆ ಆದರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಒಂದೊಂದು ಪಿನ್ ಹಾಕ್ಕೊಳ್ಳೇಬೇಕಾಗುತ್ತೆ ಸ್ಮೂತಾಗಿರೋ ಬಟ್ಟೆಗಳಾದರೆ. ಒಂದೊಂದು ಸರಿಯುತ್ತೆ, ಒಂದೊಂದು ಸರಿಯಲ್ಲ. ಸ್ಮೂತ್ ಇದ್ರೂ ಸ್ಟಿಚ್ ಮಾಡ್ಬೋದು. ನಿಮ್ಮ ಬಿಗಿನರ್ಸ್ ಆದರೆ ಸ್ವಲ್ಪ ಸರಿಯುತ್ತೆ ಅನ್ನೋರಾದರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಏಕೆ ಬಿಚ್ಚಿ ಮಾಡೋದಕ್ಕಿಂತ ಒಂದೊಂದು ಪಿನ್ ಹಾಕ್ಕೊಳ್ಳೋದ್ರಲ್ಲಿನೂ ತಪ್ಪಿಲ್ಲ. ಓಕೆನಾ? ಆಯಿತು. ಇವಾಗ ಇದನ್ನು ಇದೇ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನೀಟಾಗಿ ಈಗ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಡಿ. ನೋಡಿ, ಇಷ್ಟೇ ಇದು. ಇವಾಗ ಇದು ತೆಗೆದುಬಿಟ್ಟು ನೀಟಾಗಿ ಡಾಟ್ ಇಟ್ಕೋಬೇಕು. ಇದು ಬಿಗ್ ಸೈಜ್ ಆಗಿರೋದ್ರಿಂದ ನೀವು ಒಂದು ಕಾಲಾದರೂ ಹಿಡಿಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಪೀಸ್ ಇತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಅಷ್ಟೇ ಇನ್ನೋಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಫಸ್ಟು ಸ್ಟಿಚ್ ಮಾಡಿ ಆಮೇಲೆ ಇನ್ನೋಟ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಈ ಥರ ಅದು ಬಟ್ಟೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು. ನೀವು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಹೆಚ್ಚು ಕಡಿಮೆ ಆಗುತ್ತೆ. ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ನೀಟಾಗಿ ಆಯಿತು. ಈಗ ಇದು ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಆಯಿತು. ಇದಾದಮೇಲೆ ಹಾಗೇ ಸುತ್ತ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಾಗೆ ನಿಮ್ಗೆ ಏನಾದರೂ ಅದು ಸರಿಯುತ್ತೆ ಅನ್ನೋದಾದರೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಈ ರೀತಿ ಸರಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಈಗ ಇದು ರೆಡಿ ಆಯಿತು. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ತೆಗೆದಾದ್ಮೇಲೆ ನೀಟಾಗಿ ಡಾಟ್ ಹಿಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ ಡಾಟ್ನ ಒಂದು ಕಾಲು ಹಿಡಿಬೇಕಾಗುತ್ತೆ. ಓಕೆನಾ? 44 ಇದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ ಒಂದು ಕಾಲು ಇಟ್ಕೊಳ್ಳಿ. ಈ ರೀತಿ ಡಾಟ್ ಇಟ್ಕೊಂಡು ಮತ್ತೆ ಫ್ರಂಟ್ ಡಾಟ್ ಇಟ್ಕೊಳ್ಳಿ. ಉಕ್ಸ್ಪಟ್ಟಿ ಐಪಟ್ಟಿ ಕಡೆ ಹಿಡಿತೀವಲ್ಲ ಆ ಡಾಟು ಅದು ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಆ ಥರ ಹೇಳ್ತಾ ಇರೋದು. ಉಕ್ಸ್ಪಟ್ಟಿ ಐಪಟ್ಟಿ ಕಂಕ್ಳ ಹತ್ರ ಇರೋ ಡಾಟು ಮತ್ತು ಸೈಡ್ ಜಾಯಿಂಟ್ ಮಾಡುವಾಗ ಡಾಟು ಅಂತ ಹೇಳ್ತಾ ಇರೋದು. ಅದು ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಓಕೆನಾ? ಇವಾಗ ಇದು ಈ ಥರ ಆಯಿತು. ಇವಾಗ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಡಾಟ್ ಇಟ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ 4 ಡಾಟು ಆಯಿತು. ಈಗ ಈ ರೀತಿ ಇನ್ನೊಂದು ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಬಂತು ಪರ್ಫೆಕ್ಟಾಗಿ ಕಪ್ಸು. ಇವಾಗ ಇದನ್ನು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಒಂದು ಕಾಲು ತೊಗೊಳ್ಳಿ, ಯಾಕೆಂದರೆ ಬಿಗ್ ಸೈಜ್ ಆಗಿರೋದ್ರಿಂದ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನನ್ನ ಡಾಟ್ ಬಗ್ಗೆನೂ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಎಷ್ಟೆಷ್ಟು ಇಟ್ಕೋಬೇಕು, ಯಾವ್ಯಾವ ಬ್ಲೌಸ್ ಸೈಜ್ ಬ್ಲೌಸ್ಗೆ ಎಷ್ಟು ಡಾಟ್ ಹಿಡಿಬೇಕು ಅನ್ನೋದನ್ನು. ಓಕೆನಾ? ಇದಾಯಿತು. ಇದಾದಮೇಲೆ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಆ ಡಾಟು ನಾನು ಒಂದೊಂದು ಸಲ ಲಾಸ್ಟಲ್ಲಿ ಹಿಡಿತೀನಿ ಅದನ್ನು. ಇವಾಗ ಇದನ್ನು ಬೆಲ್ಟು ಇನ್ನೌಟ್ ಮಾಡೋ ಆಗಿಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡಿ ಒಂದು ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಇದು ಒಂಥರ ಮೆಥಡು. ಬೇಕು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರನೂ ಸ್ಟಿಚ್ ಮಾಡ್ಬೋದು. ಇದು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅದರ ಮೇಲೆ ಸ್ಟಿಚ್ ಕಾಣಿಸುತ್ತೆ ಪರವಾಗಿಲ್ಲಪ್ಪ ಅಂದರೆ ಈ ಮೆಥಡನ್ನು ಕಲ್ತ್ಕೋಬೋದು ನೀವು ಬಿಗಿನರ್ಸು. ಅದು ಮೊದಲು ತೋರಿಸಿದ್ದು ಸ್ವಲ್ಪ ಅದನ್ನು ಇನ್ನೌಟ್ ಮಾಡಿ ಸ್ಟಿಚ್ ಮಾಡೋ ಕಷ್ಟ ಆಗುತ್ತೆ. ಆದರೆ ಅದು ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ನಿಮಗೆ ಸ್ಟಿಚಿಂಗ್ ಮೇಲೆ ಕಾಣಿಸೋದಿಲ್ಲ, ಆದರೆ ಇದು ಸ್ಟಿಚಿಂಗ್ ಮೇಲೆ ಕಾಣಿಸುತ್ತೆ.
ಪರವಾಗಿಲ್ಲ, ನಮ್ಗೆ ಈ ಥರನೂ ಮಾಡ್ತೀವಿ, ಹಳ್ಳಿ ಕಡೆ ನಡೆಯುತ್ತೆ ಅನ್ನೋದಾದರೆ ಈ ಥರನೂ ಕಲ್ತ್ಕೊಬೋದು ನೀವು. ಅಂದರೆ ಇದಾದರೆ ಇನ್ನೂ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ನೀವು. ಓಕೆನಾ? ಅದು ನೋಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರನೂ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಸ್ಟಾರ್ಟಿಂಗ್ ಈ ಥರ ಕಲಿತು ನಾನು ಬೋಟಿಗೆ ಹೋದಾಗ ಆ ಮೆಥಡ್ ಕಲ್ತ್ಕೊಂಡಿದ್ದು. ನಾನು ಫಸ್ಟ್ ಕಲ್ತಿದ್ದು ಇದೇ ಮೆಥಡು. ಓಕೆನಾ? ಹಂಗೆ ಈ ರೀತಿಯೂ ಕೂಡ ನೀವು ಬೆಲ್ಟ್ನ ಅಟ್ಯಾಚ್ ಮಾಡ್ಬೋದು. ಓಕೆನಾ? ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎರಡೂ ತೋರಿಸ್ಕೊಡ್ತೀನಿ, ಈ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಈಸಿಯಾಗಿ ಅಂತ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಕಲ್ತ್ಕೋಬೋದು, ತೊಂದರೆ ಏನಿಲ್ಲ. ಹಳ್ಳಿ ಕಡೆ ಆದರೆ ಸ್ವಲ್ಪ ಅಮೌಂಟ್ ಕಡಿಮೆ ಕೊಡ್ತಾರೆ ಅನ್ನುವಾಗ ಬೇಕಾದರೆ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಹೋಗುತ್ತೆ, ಅಮೌಂಟಿಗೆ ತಕ್ಕನಾಗಿ ಕೆಲಸ ಆಗುತ್ತೆ. ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ ಕೆಳಗಡೆ ಇಟ್ಟು ಮೇಲೆ ಬ್ಲೌಸ್ ಪೀಸ್ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನಾವೇನು ಸ್ಟಿಚ್ ಮಾಡಿರ್ತೀವಿ ಆ ಬಟ್ಟೆನ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಮೇಲೆ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಹಾಕಿ ನಾನು ಇದರಲ್ಲೇ ಮಾಡ್ತೀನಿ. ನನ್ನ ಕಸ್ಟಮರ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಹಂಗಾಗಿ ನಾನು ಕಸ್ಟಮರ್ಸ್ ತಕ್ಕನಾಗೆ ನಾನು ಐನ ಮಿಷಿನಲ್ಲೇ ಮಾಡ್ತೀನಿ. ಒಬ್ಬೊಬ್ಬರಿಗೆ ನಾನು ಅದೇ ಬೇಡ ಅನ್ನೋರಿಗೆ ಕೈಯಲ್ಲಿ ಮಾಡಿಕೊಡ್ತೀನಿ. ಓಕೆನಾ? ಈ ರೀತಿ ಅದರಲ್ಲೇ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 6 ಹುಕ್ಸ್ ಹಾಕಬೇಕಾಗುತ್ತೆ. 6 ಮಾಡ್ತಾಯಿದ್ದೀನಿ. ಅದನ್ನು ಮಾರ್ಕ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಈ ರೀತಿ ಫಾಸ್ಟಾಗಿ ಮಾಡೋದು ಈಸಿ ಆಗುತ್ತೆ. ಹಳ್ಳಿ ಕಡೆ ಜಾಸ್ತಿ ಇದನ್ನೇ ಇಷ್ಟಪಡೋದು. ಆಮೇಲೆ ಕೆಲಸನೂ ಕಡಿಮೆ ಹಿಡಿಯುತ್ತೆ, ಯಾಕೆಂದರೆ ನಮ್ಗೆ ಮಾಡುವಷ್ಟು ಇರೋಲ್ಲ. ಮತ್ತು ಅದೇ ಆಗೋದ್ರಿಂದ ಬರೀ ಹುಕ್ಸ್ ಹಾಕ್ಕೊಂಡ್ರೆ ಸಾಕು, ನಮ್ಗೆ ಕೆಲಸ ಫುಲ್ಲು ಕಡಿಮೆ ಆಗುತ್ತೆ. ಹಳ್ಳಿ ಕಡೆ ದಾರ ಹಾಕಿದ್ರೆ ಒಪ್ಪಲ್ಲ, ಬೇಡ ಅಂತಾರೆ. ಆದರೆ ಸಿಟಿ ಕಡೆ ಇದನ್ನು ಒಪ್ಪಲ್ಲ, ದಾರನೇ ಬೇಕು ಅಂತ ಕೇಳ್ತಾರೆ. ಅಂದರೆ ಇಲ್ಲೆಲ್ಲ ದಾರನೇ ಹಾಕಿ ರೂಢಿ ಮಾಡಿರೋದ್ರಿಂದ ದಾರನೇ ಕೇಳ್ತಾರೆ. ನಾನು ಹಂಗೂ ಕೆಲವ್ರಿಗೆ ಇದನ್ನೇ ರೂಢಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ, ಹಾಕ್ಸ್ಕೊಳ್ಳಿ, ಏನೂ ಆಗೋಲ್ಲ ಅಂತ. ಅಂದರೆ ರಫ್ ಮಾಡಿರ್ತೀವಲ್ಲ, ಏನು ಓಪನ್ ಆಗೋಲ್ಲ. ನಾವು ಸ್ವಲ್ಪ ರಫ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿರೋದ್ರಿಂದ ಓಪನ್ ಆಗೋಲ್ಲ. ಓಕೆನಾ? ಈ ರೀತಿ ಮಿಷಿನಲ್ಲೇ ಮಾಡ್ಕೊಬೋದು. ರೆಡಿ ಆಯಿತು. ಇವಾಗ ಸಿಂಗಲ್ ಪಟ್ಟಿ ಬ್ಲೌಸ್ ಪೀಸ್ ಮೇಲೆ ಅದು ಪಟ್ಟಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡಿಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದರಲ್ಲಿ ಏನಪ್ಪ ಅಂದರೆ ಫೋಲ್ಡ್ ಮಾಡಿ ಪಾಯಿಂಟ್ ಹೊಲಿಗೆ ಆದಮೇಲೆ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಇದು ಬ್ಲೌಸ್ ಒಳಗಡೆ ಹೋಗುತ್ತೆ, ಮಾಡೋದು ಮೇಲ್ಗಡೆ ಬರುತ್ತೆ. ಓಕೆನಾ? ಇದನ್ನು ನೆನ್ಪಿಟ್ಕೋಬೋದು ಬಿಗಿನರ್ಸು. ಇವಾಗ ಏನಾದರೂ ಒಂದು ನೆನಪಿರಲ್ಲ ಅಂದಾಗ ಈ ಥರ ನೆನ್ಪಿಟ್ಕೋಬೇಕು. ಇದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಅದು ಮೇಲ್ಗಡೆ ಫೋಲ್ಡಿಂಗ್ ಬರುತ್ತೆ ಅಂತ. ಎಡಗಡೆನಾದರೂ ಬರಲಿ, ಬಲಗಡೆನಾದರೂ ಬರಲಿ, ಅದು ಫೋಲ್ಡಿಂಗ್ ಒಳಗಡೆ ಹೋಗುತ್ತೆ. ಹುಕ್ಸ್ ಪಟ್ಟಿದು ಪಟ್ಟಿದು ಮೇಲ್ಗಡೆ ಬರುತ್ತೆ. ಓಕೆನಾ? ಇದು ರೆಡಿ ಆಯಿತು ನೋಡಿ. ಹುಕ್ಸ್ ಪಟ್ಟಿ ಪಟ್ಟಿ ಎರಡು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿರುತ್ತೆ. ಎಲ್ಲ ಒಂದೊಂದು ಸಲ ಒಂದೊಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆಗೋದು. ಇದು ಬಂದ್ಬಿಟ್ಟು ನೆಕ್ಕು, ಅಂದರೆ ಈ ಬ್ಯಾಕ್ ಪೀಸು. ಇವಾಗ ಈ ರೀತಿ ಇಟ್ಕೊಂಡು ಇನ್ನೌಟ್ ಮಾಡಿಬಿಡೋದು. ನಾನಿದು ಸ್ವಲ್ಪ ಸ್ಮೂತ್ ಇರೋದ್ರಿಂದ ಅಲ್ಲೊಂದು ಪಿನ್ನ ಹಾಕ್ಕೊಂಡೆ, ಏನಕ್ಕಂದರೆ ಬಟ್ಟೆ ಸರಿಬಾರ್ದು ಅನ್ನೋದಕ್ಕೋಸ್ಕರ. ಸ್ಮೂತ್ ಇರೋದ್ರಿಂದ ಹಾಕ್ಕೊಳ್ಳೇಬೇಕಾಗುತ್ತೆ. ಸ್ಮೂತ್ ಇಲ್ಲ ಅಂದರೆ ಹಾಗೇ ಸ್ಟಿಚ್ ಮಾಡ್ಬೋದು. ನಾನು ಅದನ್ನು ತೋರಿಸಿದ್ದೀನಿ. ಸ್ಮೂತ್ ಇಲ್ಲದಿರೋ ಬಟ್ಟೆಗಳನ್ನ ನೀವು ಪಿನ್ ಯೂಸ್ ಮಾಡೋ ಅವಶ್ಯಕತೆನಿಲ್ಲ, ಸ್ಟಿಚ್ ಮಾಡ್ಬೋದು. ಈ ಥರ ಸ್ಮೂತಾಗಿರೋ ಬಟ್ಟೆಗಳಿಗೆ ಸ್ವಲ್ಪ ಪಿನ್ನಿನ ಅವಶ್ಯಕತೆ ಇರುತ್ತೆ. ಓಕೆನಾ? ಅದು ಬಿಗಿನರ್ಸ್ಗಾದರೆ ಹೇಳ್ದಂಗೆ ಇನ್ನೂ ಸ್ವಲ್ಪ ಬಿಚ್ಚಿ ಹಾಕೋ ಪ್ರಾಬ್ಲಮ್ ತಪ್ಪಿಸ್ಕೋಬೇಕು ಅಂದರೆ ಈ ಥರ ನೀವು ಪಿನ್ ಹಾಕ್ಕೊಂಬಿಟ್ರೆ ಬೆಟರು. ಓಕೆನಾ? ಈ ರೀತಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆ ಬಟ್ಟೆ ನೋಡಿ ಆ ಕಡೆ ಈ ಕಡೆ ಬಳಗ್ತಾ ಇರುತ್ತೆ, ನೀಟಾಗಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾಡುವಾಗ ನಿಮಗೆ ಆ ಲೈನಿಂಗ್ ಬಟ್ಟೆಗೆ ಹೇಗೆ ಬೇಕೋ ಆಗ ಕೂರಿಸ್ಕೋಬೇಕು ನೀವು ಅದನ್ನು, ಆ ಬಟ್ಟೆನ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ಮತ್ತೆ ನ್ಯಾಚ್ ಹಾಕ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಮತ್ತು ಅದಕ್ಕೂ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಆಯಿತು. ಈಗ ಈ ರೀತಿ ಮುಗಿಸ್ಕೊಂಡು ನಾನು ಹೇಳ್ದಂಗೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕಾದರೆ ಪೈಪಿಂಗ್ನೂ ಕೊಟ್ಕೋಬೋದು. ಅವ್ರೇನು ಹೇಳಿಲ್ಲ, ಅದಕ್ಕೋಸ್ಕರ ನಾನು ಪೈಪಿಂಗ್ ಕೊಟ್ಟಿಲ್ಲ. ಪೈಪಿಂಗ್ ಬೇಕು ಅಂದರೆ ಕೊಡ್ಬೋದು. ನಿಮ್ಗೆ ಅಮೌಂಟ್ ಕೊಡ್ತಾರೆ ಅನ್ನೋರಿಗಾದರೆ ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಇಸ್ಕೊತೀನಿ ಅನ್ನೋರಾದರೆ ಮಾಡಿಕೊಡ್ಬೋದು.
ಇವರು ಹಳೆ ಕಸ್ಟಮರೇ, ಹಂಗಾಗಿ ನಾನು ಇವ್ರಿಗೇನು ಅದು ಪೈಪಿಂಗೆಲ್ಲ ಮಾಡಿಲ್ಲ. ಆಮೇಲೆ ಇವರು ಅಮೌಂಟ್ ಸರಿಯಾಗಿ ಕೊಡೋಲ್ಲ, ಅದಕ್ಕೋಸ್ಕರನೇ ನಾನು ಅಮೌಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅವ್ರಿಗೆಲ್ಲ ಪೈಪಿಂಗು ಅವೆಲ್ಲ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ. ಸ್ವಲ್ಪ ಏನು ಮಾತಾಡದೆ ಕೊಡ್ತಾರೆ ಅನ್ನೋರಿಗೆ ನಾನು ಸ್ವಲ್ಪ ನೀಟಾಗಿ ಪೈಪಿಂಗೆಲ್ಲ ಹಾಕಿ ಕೊಡ್ತೀನಿ. ಈ ಥರದವ್ರಿಗೆ ಇನ್ನೌಟ್ ಮಾಡಿಕೊಡ್ತೀನಿ ಅಷ್ಟೇ, ಪೈಪಿಂಗೆಲ್ಲ ಹಾಕಲ್ಲ. ಇವಾಗ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೀವು ಆ ಕಡೆ ಈ ಕಡೆ ಬಟ್ಟೆ ನೀಟಾಗಿ ಸರಿಸಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ರಿಂಕಲ್ಸ್ ಬಂದುಬಿಡುತ್ತೆ, ಆಮೇಲೆ ಮೇಲೆ ಏರುಪೇರಾಗುತ್ತೆ. ಓಕೆನಾ? ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಸರಿಯುತ್ತೆ, ಒಂದವು ಸರಿದ್ರೆ ಅದು ಆ ಕಡೆ ಎಲ್ಲ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ನೋಡಿ ನೆಕ್ಕು ಎಷ್ಟು ನೀಟಾಗಿ ಬಂದಿದೆ, ರೌಂಡ್ ಶೇಪು. ಇವಾಗ ಈ ಥರ ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೂ ಅಷ್ಟೇ ಸುತ್ತ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಮತ್ತೆ ಇವಾಗ ಕೆಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ನಾನು. ಇದು ಎಮ್ಮಿಂಗೆಲ್ಲ ಮಾಡಲ್ಲ, ಇವ್ರಿಗೆ ನೀಟಾಗಿ ಸ್ಟಿಚ್ ಮಾಡಿಬಿಡೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ದೊಡ್ಡೋಲ್ಗೆ ಹಾಕೊಂಬಿಡಿ, ಅವು ಫಾಸ್ಟಾಗಿ ಆಗುತ್ತೆ ನಿಮಗೆ. ನಾನು ತೋರಿಸ್ತೆ ನೋಡಿ, ಆ ಸ್ಟಿಚ್ಚಿಂಗಲ್ಲಿ ದೊಡ್ಡೋಲ್ಗೆ ಚಿಕ್ಕೋಲ್ಗೆ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗಲ್ಲಿ ಬೇಗ ಫಾಸ್ಟಾಗಿ ಆಗುತ್ತೆ. ನೆನ್ನೆ ಹಾಕಿರೋ ವಿಡಿಯೋದಲ್ಲೂ ಹೇಳಿದ್ದೆ, ಆ ಥರ ದೊಡ್ಡದು ಮಾಡ್ಕೊಂಬಿಟ್ರೆ ಸ್ಟಿಚ್ನ ನೀವು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಅಂತ. ಆವಾಗ ನಿಮಗೆ ಬೇಗನೆ ಆಗುತ್ತೆ ಕೆಲಸ. ಓಕೆನಾ? ನೋಡಿ ಈ ರೀತಿ. ಈ ಮಿಷಿನಲ್ಲಿ ಒಂದು ಏನಪ್ಪ ಅಂದರೆ ಅದೊಂದು ಬೆನಿಫಿಟ್ ಇದೆ, ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದು ಚೆನ್ನಾಗಿದೆ, ಆಮೇಲೆ ರಫ್ ಮಾಡೋದು ಚೆನ್ನಾಗಿದೆ, ಕೆಳಗಡೆ ಟೆನ್ಷನ್ ಎತ್ಕೊಳ್ಳೋದು ಚೆನ್ನಾಗಿದೆ. ಇದೆಲ್ಲ ಇರೋದ್ರಿಂದ ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಆಯಿತು. ಇವಾಗ ಇದನ್ನು ಕೆಳಗಡೆ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳಿದ್ನೆಲ್ಲ ಸ್ಟಿಚ್ಚಿಂಗೇ ಮಾಡಿಬಿಟ್ರೆ ಆಯಿತು. ಇವ್ರಿಗೇನು ಎಮ್ಮಿಂಗ್ ಬೇಕು ಅಂತ ಕೇಳಲ್ಲ, ಹಾಗಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ಸ್ಟಿಚ್ ಮಾಡ್ಕೊಂಡು ಡಾಟ್ ಇಟ್ಕೊಂಡ್ಬಿಡೋಣ. ಕರೆಕ್ಟಾಗಿ ಮಧ್ಯದಲ್ಲೇ ಬರಬೇಕು ಡಾಟು. ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಳ್ಳಿ. ಶೋಲ್ಡ್ರ್ ಮಧ್ಯೆ ಬಂದರೆ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಅವಾಗ ನಿಮ್ಗೆ ಹಿಂದೆ ರಿಂಕಲ್ಸ್ ಆಗಲಿ ಎತ್ಕೊಳ್ಳೋದಾಗಲಿ ಆಗೋಲ್ಲ, ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ. ಓಕೆನಾ? ಯಾವುದೇ ಆದರೂ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಈ ಥರ ಸ್ಟಿಚ್ ಮಾಡಿ. ಏನು ಡಿಸೈನ್ ಇದ್ದಾಗ, ಪ್ಯಾಚ್ ವರ್ಕ್ ಇದ್ದಾಗ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಡಾಟು, ಇಲ್ಲಾಂದರೆ ಕರೆಕ್ಟಾಗಿ ಮಧ್ಯದಲ್ಲೇ ಬರುತ್ತೆ. ಓಕೆನಾ? ಆವಾಗ ನೀಟಾಗಿರುತ್ತೆ ಫಿಟ್ಟಿಂಗು. ಸ್ವಲ್ಪ ಹಿಂದೆ ಎತ್ಕೊಳ್ಳೋದು, ರಿಂಕಲ್ಸು ಅವೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ? ಈ ರೀತಿ ಡಾಟ್ನ ಇಟ್ಕೊಂಡ್ರೆ ಆಯಿತು. ಬ್ಯಾಕ್ ಪೀಸು ಇವಾಗ ಆಲ್ರೆಡಿ ನಾವು ಫ್ರಂಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು. ಫ್ರಂಟಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ, ಏನಾದರೂ ಏರುಪೇರಿದೆಯಾ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ವಾಸಿ. ಏಕಪ್ಪ ಅಂದರೆ ಒಂಚೂರು ಆ ಕಡೆ ಈ ಕಡೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಎಕ್ಸ್ಪೆಂಡ್ ಆಗಿಬಿಟ್ಟಿದ್ರೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ನೀವು ಅಳತೆ ಬ್ಲೌಸ್ಗೆ ಏನಿದೆ ಕರೆಕ್ಟಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಟ್ರೆ, ಆವಾಗ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಟ್ರೆ ನಿಮಗೆ ಅದೇ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣ. ನೀವು ಹಾಗೇ ಸ್ಟಿಚ್ ಮಾಡಿಬಿಟ್ರೆ ನೋಡ್ದೇ ಅವಾಗ ಏನಾಗುತ್ತೆ, ಇಲ್ಲ ಒಂದು ಉದ್ದ ಇರುತ್ತೆ, ಒಂದು ತುಂಡ ಇರುತ್ತೆ, ಇಲ್ಲ ಜಾಸ್ತಿ ಬಂದಿರುತ್ತೆ, ಎಕ್ಸ್ಟ್ರಾ ಎಕ್ಸ್ಪೆಂಡ್ ಆಗಿರುತ್ತೆ. ಅದಕ್ಕೆ ಅದನ್ನು ಚೆಕ್ ಮಾಡ್ಕೊಂಬಿಟ್ರೆ ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ. ಓಕೆನಾ? ಅದೊಂದು ನೆನಪಿನಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಇವಾಗ ಇದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಡಬ್ಬ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಎಲ್ಲ ರೆಡಿ ಇದೆಯಲ್ವಾ? ಇವಾಗ ಏನಿದ್ರು ಶೋಲ್ಡ್ರ್ ಮಧ್ಯೆ ಇಟ್ಟು ಎಕ್ಸ್ಟ್ರಾ ಈ ಥರ ಕ್ರಾಸಾಗಿ ಏನಾದರೂ ಬಂತು ಅಂದರೆ ಕಟ್ ಮಾಡಿಬಿಡಿ. ನೀವು ಅದೇನು ಹಾಗೆ ಬಿಡೋಕ್ಕೆ ಹೋಗ್ಬೇಡಿ, ಕಟ್ ಮಾಡಿ ತೆಗೆದುಬಿಡಿ. ಇಲ್ಲಾಂದರೆ ಏನಾಗುತ್ತೆ, ನೀವು ಸ್ಟಿಚ್ಚಿಂಗ್ ಮಾಡಿದಾಗ ಏರುಪೇರಾಗುತ್ತೆ. ಸ್ಟಿಚ್ಚಿಂಗಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದಾಗ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗೋದು, ಗುಪ್ಪೆ ಬರೋದು ಹಾಗಾಗುತ್ತೆ. ಓಕೆನಾ? ಹಾಗಾಗಿ ಅದು ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಬಂದ್ರೂ ತೆಗೆದುಬಿಡಬೇಕು, ಇಟ್ಕೊಳ್ಳೋಕೆ ಹೋಗಬಾರ್ದು. ಓಕೆನಾ? ಇವಾಗ ಶೋಲ್ಡ್ರ್ ಮಧ್ಯೆ ಇಟ್ಕೊಂಡು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಇದು ಒಂದು ಸೈಡ್ ಸ್ಟಿಚ್ ಆದಮೇಲೆ ಮತ್ತೆ ಇನ್ನೊಂದು ಸೈಡು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಓಕೆನಾ? ಈ ರೀತಿ ಎರಡೂ ಕಡೆ ಸ್ಟಿಚ್ಚಿಂಗ್ ಆದಮೇಲೆ ಮತ್ತು ಇನ್ನೊಂದು ಸ್ಲೀವ್ಸ್ ಇರುತ್ತಲ್ಲ ಅದನ್ನು ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಡಬ್ಬಾ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ನಾನು ಡಬ್ಬಾ ಸ್ಟಿಚ್ ಹಾಕಿರೋದು ತೋರಿಸಿಲ್ಲ, ಅದು ಡಬ್ಬಾ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಡಬ್ಬಾ ಸ್ಟಿಚ್ ಹಾಕಿದ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ, ಬೇಗ ಬಿಚ್ಕೊಳ್ಳಲ್ಲ. ಏಕೆಂದರೆ ಬ್ಲೌಸ್ ಎಲ್ಲ ಜಾಸ್ತಿ ಟೈಟಾಗಿ ಹಾಕೋದ್ರಿಂದ ಆ ರೀತಿ ಆಗುತ್ತೆ. ಓಕೆನಾ? ಮತ್ತು ಇನ್ನೊಂದು ಸ್ಲೀವ್ಸನ್ನು ಅದೇ ರೀತಿ ಶೋಲ್ಡ್ರ್ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದು ಅಷ್ಟೇ, ಒಂದು ಸ್ಲೀವ್ಸ್ ತೋರಿಸ್ಕೊಟ್ಮೇಲೆ ಸೇಮ್ ಅದೇ ಬರುತ್ತೆ. ಆದರೆ ಕನ್ಫ್ಯೂಸ್ ಆಗಬಾರ್ದು ಬಿಗಿನರ್ಸ್ಗೆ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ.
ಎಂಥ ಬಿಗಿನರ್ಸ್ ಇವಾಗ ನಮ್ಗೆ ಕಲಿಯೋಕ್ಕಾಗಲ್ಲ ಅನ್ನೋರು ಈ ಮೆಥಡಲ್ಲಿ ನೀವು ಆರಾಮಾಗಿ ಕಲಿಬೋದು. ಎಷ್ಟೋ ಜನ ನನ್ನ ಫ್ರೆಂಡ್ಸು ದುಡ್ಡು ಕೊಟ್ಟು ಬೇರೆ ಕಡೆ ಹೋಗಿ ಅವ್ರಿಗೆ ಅರ್ಥ ಆಗದೇ ನಾನೇ ಹೇಳ್ಕೊಟ್ಟಿದ್ದೀನಿ. ಅಂದರೆ ಈಗಲ್ಲ, ಮೊದಲು ಮೈಸೂರಲ್ಲಿದ್ದಾಗ ನನ್ನ ಮಗನ ಟ್ರೀಟ್ಮೆಂಟ್ಗಂತ ಇದ್ದಾಗ ಅಲ್ಲಿ ನಮ್ಮ ಫ್ರೆಂಡ್ಸ್ಗೆ ಆ ಥರ ಹೇಳ್ಕೊಟ್ಟಿದ್ದೀನಿ. ಅಂದರೆ ಅವ್ರು ಬೇರೆ ಕಡೆ ಹೋದ್ರೂ ಅವ್ರಿಗೆ ಕಲಿಯೋಕ್ಕೆ ಗೊತ್ತಾಗ್ತಾಯಿಲ್ಲ, ನಿನಗೆ ಗೊತ್ತಲ್ಲ ಹೇಳ್ಕೊಡು ಅಂದ್ಬಿಟ್ಟು ನನ್ನ ಹತ್ರನೇ ಹೇಳ್ಸ್ಕೊತಾಯಿದ್ರು. ಆ ಥರ ಮೆಥಡು ನಂದು ಬೇಗ ಅರ್ಥ ಆಗುತ್ತೆ. ಓಕೆನಾ. ಈ ಕಲಿಯೋಕ್ಕೆ ನಾವು ಟೈಲರಿಂಗ್ ಕಲಿಬೇಕು ಅನ್ನೋರು, ಅಯ್ಯೋ ನಂಗೆ ಬರ್ತಾಯಿಲ್ಲಪ್ಪ, ತಲೆಗೆ ಹೋಗ್ತಾಯಿಲ್ಲಪ್ಪ ಅನ್ನೋರು ಕೂಡ ಈಸಿಯಾಗಿ ನೀವು ಈ ಮೆಥಡಲ್ಲಿ ಕಲ್ತ್ಕೋಬೋದು. ಓಕೆನಾ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಈ ರೀತಿ ರೆಡಿ ಆಯಿತು ನೋಡಿ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟ್ ಬಂದು ನಾನು ಆಲ್ರೆಡಿ ಮಾರ್ಕ್ ಇತ್ತಲ್ಲ, ಮಾರ್ಕ್ ಮೇಲೆ ಮಾರ್ಕ್ ಮಾಡಿಕೊಂಡೆ. ಮತ್ತು ಇವಾಗ ಫ್ರಂಟ್ ಪೀಸು ಎರಡೂ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಅದರಲ್ಲಿ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೀಟಾಗಿ ಇಟ್ಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಡಾಟಲ್ಲಿ ಆ ಕಡೆ ಜಾಸ್ತಿ ಬಂತು ಅಂದರೆ ಡಾಟ್ ಇಟ್ಕೊಂಡು ಸರಿ ಮಾಡ್ಕೋಬೇಕು ನೀವು. ಓಕೆನಾ. ಈ ರೀತಿ ಸರಿ ಮಾಡಿಕೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಇದೆಲ್ಲ ಫುಲ್ಲು ಸ್ಟಿಚ್ ಆದಮೇಲೆ ಮೇನ್ ಇದರಲ್ಲಿ ನೀವು ನೋಡಿಕೊಂಡು ಪರ್ಫೆಕ್ಟಾಗಿ ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಹೆಚ್ಚು ಕಡಿಮೆ ಆದರೆ ನಿಮ್ಗೆ ಬ್ಲೌಸೇ ಹಾಳಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಬರಬೇಕು. ಓಕೆನಾ. ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ ಇರಬೇಕು. ಆಮೇಲೆ ಕಂಕ್ಳ ಹತ್ರ ಎರಡೂ ನ್ಯಾಚುಗಳು ಒಟ್ಟಿಗೆ ಸೇರಬೇಕು. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ರಿಂಕಲ್ಸ್ಗಳು ಟೈಟು ಲೂಸು ಆಗೋಕ್ಕೆ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಬರಬೇಕು ಅವೆರಡು. ನಾವೇನು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಬ್ಯಾಕ್ ಪೀಸು ಫ್ರಂಟ್ ಪೀಸು ಎರಡೂ ಒಂದೇ ಸಮನಾಗಿ ಬರೋ ಥರ ಸ್ಟಿಚ್ ಮಾಡಬೇಕು. ಓಕೆನಾ. ಹಾಗೆ ಸ್ಲೀವ್ಸ್ ಅಳತೆನೂ ನೋಡಿಕೊಂಡು ಸುತ್ತ ಅಳತೆನ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ 44 ಎದೆ ಸುತ್ತಳತೆಯ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ನಿಮಗೆ 3 ರಿಂದ 4 ಸ್ಟಿಚ್ವರೆಗೂ ಹಾಕ್ಕೋಬೋದು. ನಿಮಗೆ ಆಪ್ಷನ್ ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಂತೂ 3 ರಿಂದ 4 ಸ್ಟಿಚ್ವರೆಗೂ ಹಾಕ್ತೀನಿ. ನೀವು 3 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ಓಕೆನಾ. ಈಗ ಒಂದು ಸೈಡ್ ಆಯಿತು. ಇವಾಗ ಇನ್ನೊಂದು ಸೈಡು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಆದಮೇಲೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಒಂದೇ ಸಮನಾಗಿ ಕಟ್ ಮಾಡಿಬಿಡಿ. ಓಕೆನಾ. ಓರ್ಲಾಕ್ ಇದ್ದರೆ ಓರ್ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೇ ಒಂದು ಸ್ಟಿಚ್ ಮಾಡಿಬಿಟ್ರೆ ಆಯಿತು. ಓಕೆನಾ. ಈ ರೀತಿ ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಆ ಕಡೆ ಹೇಗೆ ಮಾಡೋದು ಅದೇ ರೀತಿಯೇ ನೋಡ್ಕೋಬೇಕು. ಶೋಲ್ಡರ್ ಇದು ಫ್ರಂಟಲ್ಲಿ ಏನಾದ್ರು ಹೆಚ್ಚಾಗೆ ಬಂದರೆ ಅಲ್ಲಿ ಡಾಟ್ ಹಿಡಿತೀವಲ್ಲ, ಅಲ್ಲಿ ಡಾಟ್ ಹಿಡ್ಕೊಂಡು ಸರಿ ಮಾಡ್ಕೋಬೇಕು. ಓಕೆನಾ. ಅಲ್ಲಿ ಏನು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಸ್ಟಿಚ್ಚು, ಆ ಕಡೆ ಈ ಕಡೆ ಹೋಗಬಾರ್ದು. ಓಕೆನಾ. ಕರೆಕ್ಟಾಗಿ ಅಲ್ಲೇ ಬರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಬಂತು ನೋಡಿ. ಈ ರೀತಿ ಒಂದು 2 ರಿಂದ 3 ಸ್ಟಿಚ್ ಹಾಕಿದ್ರೆ ನಿಮಗೆ ಬ್ಲೌಸ್ ರೆಡಿ ಆಯಿತು. ಓಕೆನಾ. ಇಷ್ಟೇ ನನಗೆ ತಿಳಿದಂಗೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿ ಈ ಮೆಥಡಲ್ಲಿ ನಿಮ್ಗೆ ಅರ್ಥ ಆಯಿತು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹೈಪ್ ಮಾಡಿ. ಆವಾಗ ನನಗೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನನಗೆ ಎಂಕರೇಜ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ನಿಮ್ಗೆ ಬೇಕು ಅಂದರೂ ಕಮೆಂಟ್ ಮಾಡಿ. ಓಕೆನಾ. ಅಂದರೆ ನನಗೆ ಸ್ಟಿಚಿಂಗ್ ಬಂದರೆ ಬೇಗನೆ ತೋರಿಸ್ತೀನಿ, ಇಲ್ಲಾಂದರೆ ನಮ್ಮ ಬ್ಲೌಸ್ಗಳು ಹೊಲ್ಕೊಂಡು ತೋರಿಸ್ಬೇಕಾಗುತ್ತಲ್ವ, ಅದಕ್ಕೆ ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ. ಇವಾಗ ಬೇರೆ ಯಾರ್ದಾದ್ರೂ ಅದೇ ಡಿಸೈನು ಅದೇ ಸೈಜಲ್ಲಿ ಬಂದುಬಿಟ್ರೆ ಬೇಗನೆ ಸ್ಟಿಚಿಂಗ್ ಮಾಡ್ತೀವಲ್ಲ, ಹಾಗೆ ತೋರಿಸ್ಕೊಡ್ತೀನಿ. ಓಕೆನಾ. ನೋಡಿ ಬ್ಲೌಸ್ ಈ ಥರ ರೆಡಿ ಆಯಿತು. ಓಕೆನಾ. 44 ಎದೆ ಸುತ್ತಳತೆಯ ಬ್ಲೌಸ್ ಅರ್ಧ ಗಂಟೆಯಲ್ಲಿ ಯಾರು ಸ್ಟಿಚಿಂಗ್ ಮಾಡೋಕ್ಕಾಗೋದಿಲ್ಲ ಅಂತೀರ ಈ ವಿಡಿಯೋ ನೋಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.